ಓಂ ಶಾಂತಿ. ಇಂದಿನ ದಿನಾಂಕ 17/12/2023. ಅವ್ಯಕ್ತ ಬಾಪ್ತಾದ ರಿವೈಸ್ 6/3/97. ಶಿವ ಜಯಂತಿಯ ಗಿಫ್ಟ್ ಉಡುಗೊರೆ. ಪರಿಶ್ರಮವನ್ನು ಬಿಟ್ಟು ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗಿರಿ. ಇಂದು ಸ್ವಯಂ ಶಿವ ತಂದೆ ತನ್ನ 4 ಕಡೆಯಿಂದ ಬಂದಿರುವಂತಹ ಮಕ್ಕಳಿಂದ ತಮ್ಮ ಜಯಂತಿಯನ್ನು ಆಚರಿಸಲು ಬಂದಿದ್ದಾರೆ. ಮಕ್ಕಳದು ಎಷ್ಟು ಭಾಗ್ಯವಿದೆ. ಸ್ವಯಂ ತಂದೆ ಮಿಲನ ಮಾಡಲು ಮತ್ತು ಆಚರಿಸಲು ಬಂದಿದ್ದಾರೆ. ಪ್ರಪಂಚದವರಂತೂ ಕರೆಯುತ್ತಿರುತ್ತಾರೆ, ಬನ್ನಿ, ಯಾವಾಗ ಬರುವಿರಿ, ಯಾವ ರೂಪದಲ್ಲಿ ಬರುವಿರಿ, ಆಹ್ವಾನ ಮಾಡುತ್ತಿರುತ್ತಾರೆ. ಮತ್ತು ನೀವು ಮಕ್ಕಳೊಂದಿಗೆ ಸ್ವಯಂ ತಂದೆ ಆಚರಿಸಲು ಬಂದಿದ್ದಾರೆ. ಇಂತಹ ವಿಚಿತ್ರ ದೃಶ್ಯ ಎಂದು ಸ್ವಪ್ನದಲ್ಲಿಯೂ ಯೋಚಿಸಿರುವುದಿಲ್ಲ. ಆದರೆ ಸಾಕಾರ ರೂಪದಲ್ಲಿ ಆಚರಿಸಲು ಓಡೋಡಿ ತಲುಪಿಬಿಟ್ಟಿದ್ದೀರಿ. ತಂದೆಯು 4 ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ. ವಾ ಸಾಲಿಗ್ರಾಮ ಮಕ್ಕಳೇ, ವಾ ವಾ ಸಾಕಾರ ಸ್ವರೂಪಧಾರಿ ಯೋಗ್ಯ ಫರಿಷ್ಠೆಗಳಿಂದ ದೇವತೆಗಳಾಗುವಂತಹ ಮಕ್ಕಳು, ವಾ ಭಕ್ತ ಮಕ್ಕಳು. ಮತ್ತು ನೀವು ಜ್ಞಾನೀತೋ ಆತ್ಮರಲ್ಲಿ ಎಷ್ಟೊಂದು ಅಂತರವಿದೆ. ಭಕ್ತರು ಭಾವನೆಯ ಅಲ್ಪಕಾಲದ ಫಲವನ್ನು ಪಡೆದು ಖುಷಿಯಾಗುತ್ತಾರೆ. ವಾನ ಗೀತೆಯನ್ನು ಆಡುತ್ತಾರೆ. ಮತ್ತು ನೀವು ಜ್ಞಾನಿತ್ವ ಆತ್ಮ ಮಕ್ಕಳು. ಸ್ವಲ್ಪ ಅಲ್ಪಕಾಲದ ಫಲವಲ್ಲ, ಆದರೆ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಂಡು ಆಸ್ತಿಗೆ ಅಧಿಕಾರಿಯಾಗಿ ಬಿಡುತ್ತಾರೆ. ಅಂದಾಗ ಭಕ್ತ ಮಕ್ಕಳು ಮತ್ತು ನೀವು ಜ್ಞಾನಿತ್ವ ಮಕ್ಕಳಲ್ಲಿ ಎಷ್ಟು ಅಂತರವಿದೆ. ಭಕ್ತರು ಆಚರಿಸುತ್ತಾರೆ ಮತ್ತು ನೀವು ಮಕ್ಕಳು ಆಚರಿಸಲು ಬಂದಿದ್ದೀರಿ. ಆದರೆ ಆಚರಿಸುವುದರಲ್ಲಿ ಎಷ್ಟೊಂದು ಅಂತರವಿದೆ. ಶಿವ ಜಯಂತಿಯನ್ನು ಆಚರಿಸಲು ಬಂದಿದ್ದೀರಲ್ಲವೇ, ಓಡೋಡಿ ಬಂದಿದ್ದೀರಿ. ಕೆಲವರು ಅಮೇರಿಕದಿಂದ, ಕೆಲವರು ಲಂಡನ್ನಿಂದ, ಕೆಲವರು ಆಸ್ಟ್ರೇಲಿಯಾದಿಂದ, ಕೆಲವರು ಏಷ್ಯಾದಿಂದ. ಎಷ್ಟು ಸ್ನೇಹದಿಂದ ಬಂದು ತಲುಪಿದ್ದೀರಿ. ಬಾಪ್ತಾದಾರವರು ತಂದೆಯ ಜಯಂತಿಯ ಜೊತೆಯಲ್ಲಿ ಮಕ್ಕಳದ್ದು ಜಯಂತಿಯಾಗಿದೆ. ತಂದೆಯ ಜೊತೆಯಲ್ಲಿ ಮಕ್ಕಳ ಜಯಂತಿಯದ್ದು ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಏಕೆಂದರೆ ತಂದೆಯೊಬ್ಬರೇ ಈ ಸಾಕಾರ ಪ್ರಪಂಚದಲ್ಲಿ ಮಕ್ಕಳಿಲ್ಲದೆ ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಮಕ್ಕಳೊಂದಿಗೆ ಇಷ್ಟೊಂದು ಪ್ರೀತಿ ಇದೆ, ಒಬ್ಬರೇ ಮಾಡಲು ಸಾಧ್ಯವೇ ಇಲ್ಲ. ಮೊದಲು ಮಕ್ಕಳನ್ನು ನಿಮಿತ್ತರನ್ನಾಗಿ ಮಾಡುತ್ತಾರೆ, ನಂತರ ಬೆನ್ನೆಲುಬಾಗಿ ಅಥವಾ ಕಂಬೈನ್ಡ್ ಆಗಿ ಮಾಡಿಸುವಂಥವರಾಗಿ ನಿಮಿತ್ತ ಮಕ್ಕಳಿಂದ ಮಾಡಿಸುತ್ತಾರೆ. ಸಾಕಾರ ಪ್ರಪಂಚದಲ್ಲಿ ಒಬ್ಬರೇ ಮಕ್ಕಳಿಲ್ಲದೆ ಇಷ್ಟಪಡುವುದಿಲ್ಲ. ನಿರಾಕಾರಿ ಪ್ರಪಂಚದಲ್ಲಂತೂ ನೀವು ಮಕ್ಕಳು ತಂದೆಯನ್ನು ಒಬ್ಬರೇ ಬಿಟ್ಟು ಹೋಗಿ ಬಿಡುತ್ತೀರಿ. ತಂದೆಯ ಆಜ್ಞೆ ಇಲ್ಲದೆ ಹೋಗುತ್ತೀರಿ. ಆದರೆ ಸಾಕಾರ ಪ್ರಪಂಚದಲ್ಲಿ ತಂದೆ ಮಕ್ಕಳಿಲ್ಲದೆ ಇರಲು ಸಾಧ್ಯವಿಲ್ಲ. ಮಕ್ಕಳು ಅವಶ್ಯವಾಗಿ ಜೊತೆ ಬೇಕು. ಮಕ್ಕಳದ್ದು ಮಾತಿದೆ, ಜೊತೆಯಲ್ಲಿರುತ್ತೇವೆ, ಜೊತೆಯಲ್ಲಿ ಹೋಗುತ್ತೇವೆ. ಕೇವಲ ನಿರಾಕಾರಿ ಪ್ರಪಂಚದವರೆಗೆ ಬಾಪ್ತಾದಾರವರು ನೋಡುತ್ತಿದ್ದರು. ಎಲ್ಲ ಮಕ್ಕಳಿಗೆ ತಂದೆಯ ಜಯಂತಿಯನ್ನು ಆಚರಿಸುವ ಎಷ್ಟು ಉಮಂಗ ಉತ್ಸಾಹವಿದೆ. ತಂದೆಯನ್ನು ನೋಡಿ ಮಕ್ಕಳ ಸ್ನೇಹದಲ್ಲಿ ನಿಮ್ಮ ಜೊತೆ ಸಾಕಾರ ಶರೀರದ ಆಧಾರ ಲೋನ್ ತೆಗೆದುಕೊಂಡು ತಲುಪಿಬಿಟ್ಟಿದ್ದಾರೆ. ಇದಕ್ಕೆ ಅಲೌಕಿಕ ಪ್ರೀತಿ ಎಂದು ಹೇಳಲಾಗುತ್ತದೆ. ಮಕ್ಕಳು ತಂದೆಯಿಲ್ಲದೆ ಇರಲು ಸಾಧ್ಯವಿಲ್ಲ ಮತ್ತು ತಂದೆ ಮಕ್ಕಳಿಲ್ಲದೆ ಇರಲು ಸಾಧ್ಯವಿಲ್ಲ. ಪ್ರೀತಿಯು ಬಹಳಷ್ಟಿದೆ ಮತ್ತು ಭಿನ್ನತೆಯೂ ಬಹಳಷ್ಟಿದೆ. ಅದಕ್ಕೆ ತಂದೆಯ ಮಹಿಮೆಯೇ ಆಗಿದೆ. ಭಿನ್ನರು ಮತ್ತು ಪ್ರಿಯರು. ಮಕ್ಕಳು ತಂದೆಗೆ ಅನೇಕ ಪ್ರಕಾರದ ಗಿಫ್ಟ್, ಯಾವುದೇ ಕಾರ್ಡ್, ಯಾವುದೇ ವಸ್ತು, ಹೃದಯದ ಉಮಂಗದ ಪತ್ರ ಏನೆಲ್ಲ ತೆಗೆದುಕೊಂಡು ಬಂದಿದ್ದೀರಿ. ತಂದೆಯ ಹತ್ತಿರ ಇಂದು ವತನದಲ್ಲಿ
ಎಲ್ಲ ಗಿಫ್ಟ್ಗಳ ಮ್ಯೂಸಿಯಂ ಇಡಲಾಗಿದೆ. ನಿಮ್ಮ ಮ್ಯೂಸಿಯಂ ಸೇವೆಯದ್ದಾಗಿದೆ ಮತ್ತು ತಂದೆಯ ಮ್ಯೂಸಿಯಂ ಸ್ನೇಹದ್ದಾಗಿದೆ. ಏನೆಲ್ಲ ತಂದಿದ್ದೀರಿ ಅಥವಾ ಕಳುಹಿಸಿದ್ದೀರಿ, ಎಲ್ಲರ ಸ್ನೇಹ ಸಂಪನ್ನ ಗಿಫ್ಟ್ ತಂದೆಯ ಹತ್ತಿರ ಈಗಲೂ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಯಾವುದನ್ನು ನೋಡಿ ತಂದೆ ಅನ್ಯರನ್ನು ಹರ್ಷಿತರನ್ನಾಗಿ ಮಾಡುತ್ತಾರೆ. ವಸ್ತುವು ದೊಡ್ಡದಾಗಿಲ್ಲ, ಆದರೆ ಯಾವಾಗ ವಸ್ತುವಿನಲ್ಲಿ ಸ್ನೇಹ ತುಂಬಿರುತ್ತದೆ ಆಗ ಆ ಚಿಕ್ಕ ವಸ್ತುವು ಬಹಳ ಮಹಾನ್ ಆಗಿ ಬಿಡುತ್ತದೆ. ಬಾಪ್ತಾದಾರವರು ವಸ್ತುವನ್ನು ನೋಡುವುದಿಲ್ಲ, ಪೇಪರಿನ ಕಾರ್ಡ್ ಅಥವಾ ಪತ್ರವನ್ನು ನೋಡುವುದಿಲ್ಲ, ಆದರೆ ಅದರಲ್ಲಿ ಸಮಾವೇಶವಾಗಿರುವ ಹೃದಯದ ಸ್ನೇಹವನ್ನು ನೋಡುತ್ತಾರೆ. ಅದಕ್ಕೆ ಹೇಳಲಾಗುತ್ತದೆ, ತಂದೆಯ ಹತ್ತಿರ ಸ್ನೇಹದ ಮ್ಯೂಸಿಯಂ ಇದೆ. ಇಂತಹ ಮ್ಯೂಸಿಯಂ ನಿಮ್ಮ ಪ್ರಪಂಚದಲ್ಲಿ ಇಲ್ಲ. ಇಂತಹ ಮ್ಯೂಸಿಯಂ ಇದೆಯೇ? ಇಲ್ಲ. ಯಾವಾಗ ತಂದೆಯು ಒಂದೊಂದು ಪ್ರೀತಿಯ ಗಿಫ್ಟನ್ನು ನೋಡುತ್ತಿದ್ದಂತೆಯೇ ಮಕ್ಕಳ ಮುಖ ಅದರಲ್ಲಿ ಕಾಣಿಸುತ್ತದೆ. ಇಂತಹ ಕ್ಯಾಮ್ರಾ ನಿಮ್ಮ ಹತ್ತಿರ ಇದೆಯೇ? ಇಲ್ಲ. ಗಿಫ್ಟನ್ನು ನೋಡುತ್ತಿದ್ದಂತೆಯೇ ಬಾಪ್ತಾದಾರವರಿಗೆ ಒಂದು ಶುಭ ಸಂಕಲ್ಪ ಬಂತು. ಹೇಳುವುದೇ ಮಾಡಬೇಕಾಗುತ್ತದೆ. ಮಾಡುವಿರಾ? ತಯಾರಾಗಿದ್ದೀರಾ? ಯೋಚಿಸಬೇಡಿ. ಬಾಪ್ತಾದಾರವರಿಗೆ ಸಂಕಲ್ಪ ಬಂತು, ಈ ಗಿಫ್ಟಂತೂ ತಂದೆಯ ಹತ್ತಿರ ತಲುಪಿಬಿಡುತ್ತದೆ. ಆದರೆ ಜೊತೆಯಲ್ಲಿ ಬಾಪ್ತಾದಾರವರಿಗೆ ಮತ್ತೊಂದು ಗಿಫ್ಟ್ ಬೇಕಾಗಿದೆ. ನಿಮ್ಮ ಗಿಫ್ಟ್ ಬಹಳ ಚೆನ್ನಾಗಿದೆ, ಆದರೆ ಬಾಪ್ತಾದಾರವರಿಗೆ ಇನ್ನೂ ಬೇಕಾಗಿದೆ. ಗಿಫ್ಟ್ ಕೊಡುವಿರಾ? ಹೇಗೆ ಈ ನೆನಪಾರ್ಥವನ್ನು ಆಚರಿಸುತ್ತಾರೆ? ಶಿವ ಜಯಂತಿ ಅರ್ಥಾತ್ ಏನಾದರೂ ಅರ್ಪಣೆ ಮಾಡುತ್ತಾರೆ, ಬಲಿಯಾರಿಯಾಗುತ್ತಾರೆ. ಬಾಪ್ತಾದಾರವರು ಯೋಚಿಸಿದರು, ಬಲಿಯಾರಿಯಂತೂ ಎಲ್ಲ ಮಕ್ಕಳು ಆದರು. ಬಲಿಯಾರಿಯಾಗಿದ್ದೀರಾ ಅಥವಾ ಈಗಲೂ ಸ್ವಲ್ಪ ಸ್ವಲ್ಪ ನಿಮ್ಮ ಹತ್ತಿರ ಸಂಭಾಲನೆ ಮಾಡಿಕೊಂಡಿದ್ದೀರಾ? ಇಂದಿನ ದಿನ ವ್ರತವೂ ತೆಗೆದುಕೊಳ್ಳುತ್ತಾರೆ ಅಂದಾಗ ಬಾಪ್ತಾದಾರವರಿಗೆ ಸಂಕಲ್ಪ ಬಂದಿತು. ಯಾವ ಮಕ್ಕಳು ಕೆಲವೊಮ್ಮೆ ಸ್ವಲ್ಪ ನಡೆಯುತ್ತಾ ಸುಸ್ತಾಗಿ ಬಿಡುತ್ತಾರೆ, ಬಹಳ ಪರಿಶ್ರಮದ ಅನುಭವವನ್ನು ಮಾಡುತ್ತಾರೆ, ಅಥವಾ ನಿರಂತರ ಯೋಗ ಜೋಡಿಸುವುದು ಕಷ್ಟದ ಅನುಭವ ಮಾಡುತ್ತಾರೆ. ಯೋಚಿಸುವಿರಿ, ಆಗಿಬಿಡುವುದು. ತಂದೆಗೆ ಭರವಸೆ ಕೊಡುತ್ತಾರೆ, ನೀವು ಚಿಂತೆ ಮಾಡಬೇಡಿ, ಆಗಿಬಿಡುತ್ತದೆ. ಆದರೆ ಬಾಪ್ತಾದಾರವರಿಗೆ ಮಕ್ಕಳ ಸುಸ್ತು ಅಥವಾ ಒಂಟಿತನ ಅಥವಾ ಆವಾಗ ಸ್ವಲ್ಪ ಹೃದಯ ವಿದೀರ್ಣರು ಆಗಿಬಿಡುತ್ತಾರೆ. ಗೊತ್ತಿಲ್ಲ ನಮ್ಮ ಭಾಗ್ಯವಿದೆಯೇ ಇಲ್ಲವೋ. ಕೆಲವೊಮ್ಮೆ ಈ ರೀತಿ ಯೋಚಿಸುತ್ತಾರೆಂದಾಗ ತಂದೆಗೆ ಇದು ಇಷ್ಟವಾಗುವುದಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ತಂದೆಗೆ ಮಕ್ಕಳ ಪರಿಶ್ರಮ ಇಷ್ಟವಾಗುವುದಿಲ್ಲ. ಮಾಲೀಕರು ಮತ್ತು ಪರಿಶ್ರಮ. ತಂದೆಗೂ ಬಾಲಕರಿಂದ ಮಾಲೀಕರಾಗಿದ್ದೀರಿ, ಭಗವಂತನಿಗೂ ಮಾಲೀಕರು ಮತ್ತು ಪರಿಶ್ರಮ ಪಡುವಿರಿ. ಇಷ್ಟವಾಗುವುದೇ? ಕೇಳುವುದಕ್ಕೂ ಇಷ್ಟವಾಗುವುದಿಲ್ಲ. ತಂದೆಗೆ ಸಂಕಲ್ಪ ಬಂದಿತು, ಮಕ್ಕಳು ಜನ್ಮದಿನದ ಗಿಫ್ಟನ್ನು ಅವಶ್ಯವಾಗಿ ಕೊಡುವವರು. ಹಾಗಾದರೆ ಏಕೆ ಇಂದು ಎಲ್ಲ ಮಕ್ಕಳು ಇದನ್ನು ಗಿಫ್ಟ್ನ ರೂಪದಲ್ಲಿ ಕೊಡಬಾರದು? ಈ ಸ್ಥೂಲ ಗಿಫ್ಟ್ ಏನು ಕೊಟ್ಟಿದ್ದೀರಿ ಅದಂತೂ ವತನದಲ್ಲಿ ಇಮರ್ಜ್ ಆಯಿತು. ಆದರೆ ನಿರಾಕಾರಿ ಪ್ರಪಂಚದಲ್ಲಂತೂ ಈ ಗಿಫ್ಟ್ ಇಮರ್ಜ್ ಆಗುವುದಿಲ್ಲ. ಅಲ್ಲಂತೂ ಸಂಕಲ್ಪದ ಗಿಫ್ಟ್ ತಲುಪುವುದು. ತಂದೆಗೆ ಸಂಕಲ್ಪ ಬಂದಿತು, ಇಂದು ಎಲ್ಲ ಮಕ್ಕಳಿಂದ ಗಿಫ್ಟ್ ತೆಗೆದುಕೊಳ್ಳಬೇಕು. ಗಿಫ್ಟ್ ಕೊಡುವಿರಾ ಅಥವಾ ಕೊಟ್ಟು ನಂತರ ಅಲ್ಲಿ ಹೋಗಿ ವಾಪಸ್ ತೆಗೆದುಕೊಂಡು ಬಿಡುವಿರಾ? ಹೇಳುವಿರಾ, ಮಧುಬನದಂದು ಮಧುಬನದಲ್ಲಿದೆ ಮತ್ತು ತಮ್ಮ ದೇಶದಲ್ಲಿ ತಮ್ಮ ದೇಶವಿದೆ. ಈ ರೀತಿ ಮಾಡುವುದಿಲ್ಲವೇ? ಮಕ್ಕಳು ಬಹಳ ಚತುರರಾಗಿ ಬಿಟ್ಟಿದ್ದಾರೆ. ತಂದೆಗೆ ಹೇಳುತ್ತಾರೆ, ನಾವು ಬಯಸುವುದಿಲ್ಲ ವಾಪಸ್ಸು ಬರಲಿ ಎಂದು, ಆದರೆ ಬಂದು ಬಿಡುತ್ತದೆ.
ಬಂದು ಬಿಡುತ್ತದೆ ಎಂದರೆ ನೀವು ಏಕೆ ಸ್ವೀಕಾರ ಮಾಡುತ್ತೀರಿ? ಬಂದು ಬಿಡುತ್ತದೆ, ಇದು ಸರಿ ಇದೆ. ಆದರೆ ಯಾವುದೇ ವಸ್ತು ನಿಮಗೆ ಇಷ್ಟವಿಲ್ಲ ಮತ್ತು ಯಾರೇ ಬಲವಂತವಾಗಿ ಕೊಟ್ಟರೆ ನೀವು ತೆಗೆದುಕೊಳ್ಳುವಿರಾ ಅಥವಾ ವಾಪಸ್ಸು ಕೊಟ್ಟು ಬಿಡುವಿರಾ? ವಾಪಸ್ಸು ಕೊಟ್ಟು ಬಿಡುವಿರಲ್ಲವೇ? ಅಂದಾಗ ಸ್ವೀಕಾರ ಏಕೆ ಮಾಡುವಿರಿ? ಮಾಯೆಯಂತೂ ವಾಪಸ್ಸು ತೆಗೆದುಕೊಂಡು ಬರುವುದು. ಆದರೆ ನೀವು ಸ್ವೀಕಾರ ಮಾಡಬೇಡಿ. ಇಂತಹ ಸಾಹಸವಿದೆಯೇ? ಯೋಚಿಸಿ ಹೇಳಿರಿ. ನಂತರ ಅಲ್ಲಿ ಹೋಗಿ ಹೇಳಬೇಡಿರಿ, ಬಾಬಾ ಏನು ಮಾಡಲಿ ಬಯಸುವುದಿಲ್ಲ, ಆದರೆ ಆಗಿಬಿಡುವುದು. ಇಂತಹ ಪತ್ರವನ್ನು ಬರೆಯುವುದಿಲ್ಲವೇ? ನಿಮ್ಮ ಸಾಹಸ ಮತ್ತು ತಂದೆಯ ಸಹಯೋಗ. ಸಾಹಸ ಕಡಿಮೆ ಮಾಡಬೇಡಿ. ನಂತರ ತಂದೆಯ ಸಹಯೋಗ ಸಿಗುತ್ತದೆ ಮತ್ತು ಸಿಗಲೇಬೇಕು. ಗ್ಯಾರಂಟಿ ಇದೆ. ಸಾಹಸ ನಿಮ್ಮದು, ಸಹಯೋಗ ತಂದೆಯದು. ಸಂಕಲ್ಪ ಏನಾಗುವುದು? ಚೆಹರೆ ನೋಡುತ್ತಿದ್ದಾರೆ. ಸಾಹಸವಿದೆಯೇ ಅಥವಾ ಇಲ್ಲವೇ? ಸಾಹಸ ಇರುವಂಥವರಿದ್ದೀರಿ. ಏಕೆಂದರೆ ಒಂದು ವೇಳೆ ಸಾಹಸ ಇಲ್ಲವೆಂದರೆ ತಂದೆಯವರಾಗುವುದಿಲ್ಲ. ಆಗಿಬಿಟ್ಟಿದ್ದೀರಿ. ಇದರಿಂದ ಸಾಹಸವಿದೆಯೆಂದು ಸಿದ್ಧವಾಗುತ್ತದೆ. ಕೇವಲ ಚಿಕ್ಕ ಮಾತನಾಡುತ್ತೀರಿ. ಸಮಯದಲ್ಲಿ ಸಾಹಸವನ್ನು ಸ್ವಲ್ಪ ಮರೆತು ಹೋಗುತ್ತೇವೆಂದು. ಯಾವಾಗ ಏನಾದರೂ ಆಗುತ್ತದೆ ಎಂದರೆ ಸಾಹಸ ಅಥವಾ ಸಹಯೋಗ ನೆನಪು ಬರುತ್ತದೆ. ಸಮಯದಲ್ಲಿ ಎಲ್ಲ ಶಕ್ತಿಗಳು ಸಮಯ ಪ್ರಮಾಣ ಉಪಯೋಗಿಸುವುದು. ಇದಕ್ಕೆ ಹೇಳಲಾಗುತ್ತದೆ ಜ್ಞಾನಿತ್ವ ಆತ್ಮ, ಯೋಗಿತ್ವ ಆತ್ಮ. ಬಾಪ್ ದಾದಾರವರಿಗೆ ಒಂದು ಮಾತಿನ ಬಹಳ ಖುಷಿಯಾಗುತ್ತದೆ. ಯಾವ ಮಾತಿಗೆ ಎಂದು ಗೊತ್ತಿದೆಯೇ? ಹೇಳಿ. ಅನೇಕರು ತಿಳಿಸಿದರು. ಎಲ್ಲರೂ ಸರಿಯಾಗಿ ಹೇಳುತ್ತಿದ್ದೀರಿ. ಆದರೆ ತಂದೆಯ ಸಂಕಲ್ಪ ಬೇರೆಯಾಗಿದೆ. ನೀವು ಬಹಳ ಗುಹ್ಯ ಮಾತನ್ನು ಹೇಳುತ್ತಿದ್ದೀರಿ. ಜ್ಞಾನಪೂರ್ಣರಾಗಿ ಬಿಟ್ಟಿದ್ದೀರಿ. ಬಾಪ್ ದಾದಾರವರು ಖುಷಿಯಾಗುತ್ತಿದ್ದಾರೆ. ಕೆಲವು ಮಕ್ಕಳು ಪತ್ರವನ್ನು ಮತ್ತು ಟಿಪ್ಪಣಿಗಳನ್ನು ಬರೆದಿದ್ದಾರೆ. ನಾವು 108ರಲ್ಲಿ ಬರುವೆವು. ಬಹಳ ಟಿಪ್ಪಣಿಗಳು ಬಂದಿವೆ. ಬಾಪ್ ದಾದಾರವರು ಯೋಚಿಸಿದರು, ಯಾವಾಗ ಇಷ್ಟೊಂದು ಮಕ್ಕಳು 108ರಲ್ಲಿ ಬರುತ್ತಾರೆ? 108ರ ಮಾಲೆ ತಂತಿಗಳದ್ದು, ದಾರದ್ದು ಮಾಡಬೇಕಾಗುತ್ತದೆ. 5, 6, 7, 8 ದಾರದ ಮಾಲೆಯನ್ನು ಮಾಡಬೇಕಲ್ಲವೇ? ಯಾರು ಸಂಕಲ್ಪ ಮಾಡಿದರು, ಲಕ್ಷ್ಯವನ್ನು ಇಟ್ಟರು, ಬಹಳ ಒಳ್ಳೆಯದಾಗಿದೆ. ಕೇವಲ ಈ ಸಂಕಲ್ಪವನ್ನು ಮಧ್ಯ ಮಧ್ಯದಲ್ಲಿ ದೃಢವಾಗಿ ಮಾಡುತ್ತೀರಿ. ಸಡಿಲವಾಗಿ ಮಾಡಬೇಡಿ. ಈ ರೀತಿಯಂತೂ ಹೇಳುವುದಿಲ್ಲವೇ? ಮಾಯೆ ಬಂದು ಬಿಟ್ಟಿತು, ಈಗ ಗೊತ್ತಿಲ್ಲ, ಬರುವುದೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಗೊತ್ತಿಲ್ಲ ಎನ್ನಬೇಡಿ. ಗೊತ್ತು ಮಾಡಿಕೊಂಡು ಬಿಡಿ, ಬಂದೇ ಬಿಡುತ್ತದೆ. ದೃಢತೆಯ ಛಾಪನ್ನು ಹಾಕುತ್ತಿರಬೇಕು. ನಾನಂತೂ ಬರಲೇಬೇಕು, ಏನಾದರೂ ಆಗಲಿ. ನನ್ನ ನಿಶ್ಚಯ ಅಟಲ ಅಖಂಡವಾಗಿದೆ. ಇಂತಹ ಅಟಲ ಅಖಂಡ ನಿಶ್ಚಯವಿದೆಯೇ? ಮಾಯೆಯನ್ನು ಅಲುಗಾಡಿಸಲು ಕಳುಹಿಸುವುದೇ? ಇಲ್ಲವೇ? ಗಾಬರಿಯಾಗುತ್ತೀರಾ? ಮಾಯೆ ನಿಮ್ಮಿಂದ ಗಾಬರಿಯಾಗುತ್ತದೆ ಮತ್ತು ನೀವು ಮಾಯೆಯಿಂದ ಗಾಬರಿಯಾಗುತ್ತೀರಾ. ಮಾಯೆ ತನ್ನ ಬಾಗಿಲನ್ನು ನೋಡುತ್ತದೆ. ಇಲ್ಲಿ ತೆರೆದಿದೆ, ಇಲ್ಲಿ ತೆರೆದಿದೆ, ಹುಡುಕುತ್ತಿರುತ್ತದೆ. ನೀವು ಏಕೆ ಗಾಬರಿಯಾಗುತ್ತೀರಿ? ಮಾಯೆಯಂತೂ ಏನೂ ಇಲ್ಲ, ಏನೂ ಇಲ್ಲ ಎಂದು ಹೇಳಿದಾಗ ಏನೂ ಆಗುವುದಿಲ್ಲ. ಬರೋದಕ್ಕೆ ಸಾಧ್ಯವಿಲ್ಲ ಎಂದರೆ ಬರುವುದಕ್ಕೆ ಸಾಧ್ಯವಿಲ್ಲ. ಏನು ಮಾಡುವುದು? ಮಾಯೆಯ ಬಾಗಿಲನ್ನು ತೆರೆದಿದ್ದೀರಿ ಎಂದರೆ ಆಹ್ವಾನ ಮಾಡಿದ್ದೀರಿ. ಬಹಳಷ್ಟು ಮಕ್ಕಳು 108ರಲ್ಲಿ ಬರುವುದಕ್ಕೆ ಪ್ರಾಮಿಸ್ ಮಾಡಿದ್ದಾರೆ. ಇದು ಒಳ್ಳೆಯದಾಗಿದೆ. ಮಾಡಿದ್ದೀರಲ್ಲವೇ? ಯಾರು ನಾವು 108ರಲ್ಲಿ ಬರುತ್ತೇವೆ ಎಂದು ಹೇಳಿದ್ದೀರಿ, ಅವರು ದೊಡ್ಡದಾಗಿ ಕೈಯನ್ನು ಎತ್ತಿರಿ. ಚೆನ್ನಾಗಿ ಡ್ರಿಲ್ ಮಾಡಿರಿ. ಬಹಳ ಒಳ್ಳೆಯದು. ಶುಭಾಶಯಗಳು. ಈ ರೀತಿ ಯೋಚನೆ ಮಾಡಬೇಡಿ.
108ರಲ್ಲಿ ಎಷ್ಟು ಜನ ಬರುತ್ತಾರೆ, ನಾವೆಲ್ಲಿ ಬರುವೆವೋ ಈ ರೀತಿ ಯೋಚನೆ ಮಾಡಬೇಡಿರಿ. ಮೊದಲೇ ಎಣಿಸಲು ಪ್ರಾರಂಭಿಸುತ್ತಾರೆ. ದಾದಿ ಬರುತ್ತಾರೆ, ದೀದಿ ಬರುತ್ತಾರೆ, ನಂತರ ಅಣ್ಣ ಬರುತ್ತಾರೆ, ಅಡ್ವಾನ್ಸ್ ಪಾರ್ಟಿಯವರು ಬರುತ್ತಾರೆ. ನನ್ನ ನಂಬರ್ ಎಲ್ಲಿ ಬರುವುದು ಗೊತ್ತಿಲ್ಲ. ಬಾಪ್ ತಾದಾರವರು ಹೇಳುತ್ತಾರೆ, ಬಾಪ್ ತಾದಾರವರು 8-10 ತಂತಿಯ ಎಳೆಯ ಮಾಲೆಯನ್ನು ಮಾಡುವರು. ಅದಕ್ಕಾಗಿ ನೀವು ಅದರ ಚಿಂತೆಯನ್ನು ಮಾಡಬೇಡಿ, ಬೇರೆಯವರನ್ನು ನೋಡಬೇಡಿ. ನಿಮಗೆ ನಂಬರ್ ಸಿಕ್ಕಿಬಿಡುವುದು ಇದು ತಂದೆಯ ಗ್ಯಾರಂಟಿಯಾಗಿದೆ. ನೀವು ದೂರ ಹೋಗಬೇಡಿ. ಮಾಲೆಯ ಮಧ್ಯದ ದಾರವನ್ನು ಖಾಲಿ ಮಾಡಬೇಡಿ. ಒಂದು ಮಣಿಯೂ ಸಹ ಮಧ್ಯದಿಂದ ಮುರಿದು ಹೋದರೆ ಅಥವಾ ಬಿದ್ದು ಹೋದರೆ ಮಾಲೆಯು ಚೆನ್ನಾಗಿ ಕಾಣಿಸುವುದಿಲ್ಲ. ಕೇವಲ ಇದನ್ನು ಮಾಡಬೇಡಿ. ತಂದೆಯು ಗ್ಯಾರಂಟಿ ಕೊಡುತ್ತಾರೆ, ನೀವು ಅವಶ್ಯವಾಗಿ ಬರುವಿರಿ. ಇಂದು ಆಚರಿಸಲು ಬಂದಿದ್ದೇವೆ, ಮುರುಳಿಯನ್ನು ನಡೆಸುವುದಕ್ಕೋಸ್ಕರ ಬಂದಿಲ್ಲ. ಯಾರೆಲ್ಲ ಬಂದಿದ್ದೀರೋ ಅವರು ಮಾಲೆಯಲ್ಲಿ ಬಂದು ಬಿಡಿ. 108ರ ಮಾಲೆಯಲ್ಲಿ ಎಲ್ಲರಿಗೂ ಸ್ವಾಗತವಿದೆ. ಇದಂತೂ ಭಕ್ತಿ ಮಾರ್ಗದವರು 108ರ ಮಾಲೆಯನ್ನು ಮಾಡಿಬಿಟ್ಟಿದ್ದಾರೆ. ಬಾಪ್ ತಾದಾರವರಂತೂ ಎಷ್ಟಾದರೂ ಹೆಚ್ಚಿಸಬಹುದು. ಕೇವಲ ಇದರಲ್ಲಿ ಗಿಫ್ಟನ್ನು ತಂದೆಯು ಅವಶ್ಯವಾಗಿ ತೆಗೆದುಕೊಳ್ಳುವರು. ಗಿಫ್ಟನ್ನು ಬಿಡುವುದಿಲ್ಲ. ಚಿಕ್ಕದಾದ ಗಿಫ್ಟ್ ಆಗಿದೆ, ದೊಡ್ಡದೇನಿಲ್ಲ. ಏಕೆಂದರೆ ತಂದೆಯು ಎಲ್ಲ ಮಕ್ಕಳ 6 ತಿಂಗಳಿನ ಚಾರ್ಟನ್ನು ನೋಡಿದರು. ಏನು ನೋಡಿದರು? ಒಂದು ವೇಳೆ ಯಾವುದೇ ಮಗು ಸ್ವಲ್ಪವೂ ಮೇಲೆ ಕೆಳಗಾದರೆ, ಅಚಲ ಸ್ಥಿತಿಯಿಂದ ಏರುಪೇರಿನಲ್ಲಿ ಬಂದರೆ ಅದರ ಕಾರಣ ಕೇವಲ 3 ಮುಖ್ಯ ಮಾತುಗಳಾಗಿವೆ. ಆ 3 ಮಾತುಗಳು ಭಿನ್ನ ಭಿನ್ನ ಸಮಸ್ಯೆ ಅಥವಾ ಪರಿಸ್ಥಿತಿಯಿಂದ ಬರುತ್ತವೆ. ಆ 3 ಮಾತುಗಳು ಯಾವುದಾಗಿವೆ? ಅಶುಭ ಅಥವಾ ವ್ಯರ್ಥ ಯೋಚಿಸುವುದು, ಅಶುಭ ಅಥವಾ ವ್ಯರ್ಥ ಮಾತನಾಡುವುದು ಮತ್ತು ಅಶುಭ ಅಥವಾ ವ್ಯರ್ಥ ಮಾಡುವುದು. ಯೋಚಿಸುವುದು, ಮಾತನಾಡುವುದು ಮತ್ತು ಮಾಡುವುದು, ಇದರಲ್ಲಿ ಸಮಯ ಬಹಳ ವ್ಯರ್ಥವಾಗುತ್ತದೆ. ಈಗ ವಿಕರ್ಮ ಕಡಿಮೆಯಾಗುತ್ತದೆ, ವ್ಯರ್ಥ ಜಾಸ್ತಿ ಆಗುತ್ತದೆ. ವ್ಯರ್ಥದ ಬಿರುಗಾಳಿ ಅಲುಗಾಡಿಸಿ ಬಿಡುತ್ತದೆ ಮತ್ತು ಮೊದಲು ಯೋಚನೆಯಲ್ಲಿ ಬರುತ್ತದೆ, ನಂತರ ಮಾತಿನಲ್ಲಿ ಬರುತ್ತದೆ, ನಂತರ ಕರ್ಮದಲ್ಲಿ ಬರುತ್ತದೆ ಮತ್ತು ಪರಿಣಾಮದಲ್ಲಿ ನೋಡಿದಾಗ ಯಾರದ್ದೂ ಮಾತು ಮತ್ತು ಕರ್ಮದಲ್ಲಿ ಬರುವುದಿಲ್ಲ. ಆದರೆ ಯೋಚನೆಯಲ್ಲಿ ಬಹಳಷ್ಟು ಬರುತ್ತದೆ, ಸಂಕಲ್ಪದಲ್ಲಿ ಬಹಳಷ್ಟು ಬರುತ್ತದೆ. ಯಾವ ಸಮಯ ಮಾಡುವುದಾಗಿದೆ ಅದು ಯೋಚನೆಯಲ್ಲಿ ಕಳೆದು ಹೋಗುತ್ತದೆ. ಬಾಪ್ ತಾದಾರವರು ಇಂದು ಈ 3 ಮಾತುಗಳು ಯೋಚಿಸುವುದು, ಮಾತನಾಡುವುದು ಮತ್ತು ಮಾಡುವುದು, ಇದರ ಗಿಫ್ಟ್ ಎಲ್ಲರಿಂದ ತೆಗೆದುಕೊಳ್ಳಲು ಬಯಸುತ್ತಾರೆ. ತಯಾರಾಗಿದ್ದೀರಾ? ಯಾರು ಕೊಟ್ಟು ಬಿಟ್ಟಿದ್ದೀರಿ ಅವರು ಕೈ ಎತ್ತಿರಿ. ಕೈ ಎತ್ತಿರುವ ವಿಡಿಯೋವನ್ನು ಚೆನ್ನಾಗಿ ಒಂದೊಂದು ಕಡೆಯಿಂದ ತೆಗೆಯಿರಿ. ದೊಡ್ಡದಾಗಿ ಕೈ ಎತ್ತಿರಿ. ಡ್ರಿಲ್ ಮಾಡುವುದಿಲ್ಲ ಅಂದಾಗ ದಪ್ಪಗಾಗಿ ಬಿಡುತ್ತೀರಿ. ಒಳ್ಳೆಯದು. ಎಲ್ಲರೂ ಇದನ್ನು ಕೊಟ್ಟು ಬಿಟ್ಟಿದ್ದೀರಿ, ವಾಪಸ್ ತೆಗೆದುಕೊಳ್ಳಬಾರದು. ಈ ರೀತಿ ಹೇಳಬಾರದು, ಮುಖದಿಂದ ಬಂದು ಬಿಟ್ಟಿತು. ಏನು ಮಾಡುವುದು? ಮುಖದ ಮೇಲೆ ದೃಢ ಸಂಕಲ್ಪದ ಬಟನ್ ಹಾಕಿಕೊಂಡು ಬಿಡಿ. ದೃಢ ಸಂಕಲ್ಪದ ಬಟನ್ ಇದೆಯಲ್ಲವೇ? ಏಕೆಂದರೆ ಬಾಪ್ ತಾದಾರವರಿಗೆ ಮಕ್ಕಳೊಂದಿಗೆ ಪ್ರೀತಿ ಇದೆಯಲ್ಲವೇ? ಪ್ರೀತಿಯ ಲಕ್ಷಣವಾಗಿದೆ. ಪ್ರೀತಿ ಮಾಡುವವರ ಪರಿಶ್ರಮ ನೋಡಲು ಸಾಧ್ಯವಿಲ್ಲ. ಬಾಪ್ ತಾದಾರವರು ಆ ಸಮಯದಲ್ಲಿ ಇದನ್ನೇ ಯೋಚಿಸುತ್ತಾರೆ. ಬಾಪ್ ತಾದಾರವರು ಸಾಕಾರದಲ್ಲಿ ಹೋಗಿ ಇವರಿಗೆ ಏನಾದರೂ ಹೇಳಬೇಕು. ಆದರೆ ಈಗಂತೂ ಆಕಾರಿ ನಿರಾಕಾರಿಯಾಗಿದ್ದಾರೆ. ಎಲ್ಲರೂ ಪರಿಶ್ರಮದಿಂದ ದೂರ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತೀರಿ. ಯಾವಾಗ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತೀರೋ ಆಗ ಪರಿಶ್ರಮ ಸಮಾಪ್ತಿಯಾಗಿ ಬಿಡುವುದು. ಪರಿಶ್ರಮ ಸಮಾಪ್ತಿ ಮಾಡಿಬಿಡಿ. ಸಮಾಪ್ತಿ ಮಾಡಿ ಬಿಡೋಣವೆಂದು ಯೋಚಿಸಬೇಡಿ. ಕೇವಲ ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಬಿಡಿ.
ಪರಿಶ್ರಮ ತಾನಾಗಿಯೇ ಬಿಟ್ಟು ಹೋಗುವುದು. ಬಿಡುವ ಪ್ರಯತ್ನವನ್ನು ಮಾಡಬೇಡಿ. ಕುಳಿತುಕೊಳ್ಳುವ ತೂಗುವ ಪ್ರಯತ್ನ ಪಡಿ. ಶಿವ ಜಯಂತಿ ಅರ್ಥಾತ್ ಮಕ್ಕಳ ಪರಿಶ್ರಮ ಸಮಾಪ್ತಿಯ ಜಯಂತಿ. ಸರಿ ಇದೆಯಲ್ಲವೇ? ತಂದೆಗೂ ಸಹ ಮಕ್ಕಳ ಮೇಲೆ ನಂಬಿಕೆ ಇದೆ. ಗೊತ್ತಿಲ್ಲ ಹೇಗೆ ಯಾರು ದೂರ ಹೋಗಿ ಬಿಡುವರು. ತಂದೆಗೂ ಸಹ ಗೊತ್ತಾಗುವುದಿಲ್ಲ. ಛತ್ರಛಾಯೆಯ ಒಳಗಡೆ ಕುಳಿತುಕೊಳ್ಳಿರಿ. ಬ್ರಾಹ್ಮಣ ಜೀವನದ ಅರ್ಥವೇ ಆಗಿದೆ ತೂಗುವುದು. ಮಾಯೆಯಲ್ಲಿ ಅಲ್ಲ, ಮಾಯೆಯೂ ಸಹ ತೂಗುತ್ತದೆ. ಅಮೃತ ವೇಳೆ ನೋಡಿ ಮಾಯೆ ಈ ರೀತಿ ತೂಗುತ್ತದೆ. ಯಾರು ಸೂಕ್ಷ್ಮ ವತನದಲ್ಲಿ ಬರುವ ಬದಲಾಗಿ ನಿರಾಕಾರಿ ಪ್ರಪಂಚದಲ್ಲಿ ಬರುವುದರ ಬದಲಾಗಿ ನಿದ್ರಾಲೋಕದಲ್ಲಿ ಹೋಗಿಬಿಡುತ್ತೀರಿ. ಯೋಗ ಡಬಲ್ ಲೈಟ್ ಮಾಡುವುದು, ಆದರೆ ತಲೆ ಭಾರವಾಗಿ ಬಿಡುತ್ತದೆ. ಮಾಯೆಯೂ ಸಹ ಉಯ್ಯಾಲೆಯನ್ನು ತೂಗುತ್ತದೆ, ಆದರೆ ಮಾಯೆಯ ಉಯ್ಯಾಲೆಯಲ್ಲಿ ತೂಗಬೇಡಿರಿ. ಅರ್ಧ ಕಲ್ಪವಂತೂ ಮಾಯೆಯ ಉಯ್ಯಾಲೆಯಲ್ಲಿ ಬಹಳ ಚೆನ್ನಾಗಿ ತೂಗಿರುವುದನ್ನು ನೋಡಿದ್ದೀರಲ್ಲವೇ? ಏನು ಸಿಕ್ಕಿತೋ? ಏನಾದರೂ ಸಿಕ್ಕಿತೇನೋ? ಸುಸ್ತಾಗಿ ಬಿಟ್ಟಿದ್ದೀರಲ್ಲವೇ? ಈಗ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಿರಿ. ಖುಷಿಯ ಉಯ್ಯಾಲೆಯಲ್ಲಿ ತೂಗಿರಿ. ಶಕ್ತಿಗಳ ಅನುಭೂತಿಗಳ ಉಯ್ಯಾಲೆಯಲ್ಲಿ ತೂಗಿರಿ. ಇಷ್ಟೊಂದು ಉಯ್ಯಾಲೆಗಳು ಸಿಕ್ಕಿವೆ. ಎಷ್ಟು ಇಲ್ಲಿರುವಂತಹ ರಾಜಕುಮಾರ ರಾಜಕುಮಾರಿಯರಿಗೂ ಸಹ ಸಿಕ್ಕಿರುವುದಿಲ್ಲ. ಈಗ ಜ್ಞಾನದ ಉಯ್ಯಾಲೆಯಲ್ಲಿ ತೂಗಿರಿ. ಎಷ್ಟೊಂದು ಉಯ್ಯಾಲೆಗಳಿವೆ, ಲೆಕ್ಕವಿಲ್ಲದಷ್ಟು. ಉಯ್ಯಾಲೆಯಿಂದ ಇಳಿಯಬೇಡಿರಿ. ಯಾರು ಮುದ್ದು ಮಕ್ಕಳಿರುತ್ತಾರೆ ಅವರ ತಂದೆ ತಾಯಿ ಇದನ್ನೇ ಬಯಸುತ್ತಾರೆ. ಮಕ್ಕಳ ಕಾಲು ಮಣ್ಣನ್ನು ಮುಟ್ಟಬಾರದು, ಅಥವಾ ಮಡಿಲಲ್ಲಿರಬೇಕು, ಅಥವಾ ಉಯ್ಯಾಲೆಯಲ್ಲಿರಲಿ, ಅಥವಾ ರತ್ನಗಂಬಳಿಗಳಲ್ಲಿ ಇರಲಿ, ಮಣ್ಣಿನಲ್ಲಿ ಕಾಲಿಡಬಾರದು. ಈ ರೀತಿ ಆಗುತ್ತದೆಯೇ? ನೀವು ಎಷ್ಟು ಮುದ್ದು ಆಗಿದ್ದೀರಿ. ನಿಮ್ಮಷ್ಟು ಮುದ್ದು ಯಾರಾದರೂ ಇದ್ದಾರೆಯೇ? ಪರಮಾತ್ಮನ ಮುದ್ದು ಮಕ್ಕಳು ಒಂದು ವೇಳೆ ದೇಹಬಾನದಲ್ಲಿ ಬರುತ್ತಾರೆಂದರೆ ದೇಹ ಏನಾಗಿದೆ? ಮಣ್ಣಾಗಿದೆಯಲ್ಲವೇ? ದೇಹವನ್ನು ಏನೆಂದು ಹೇಳುತ್ತೀರಿ? ಮಣ್ಣು. ಮಣ್ಣಿನಲ್ಲಿ ಸೇರಿಬಿಡುವುದು. ಇದು ಮಣ್ಣಾಗಿದೆಯಲ್ಲವೇ? ಮಣ್ಣಿನಲ್ಲಿ ಕಾಲನ್ನು ಏಕೆ ಇಡುತ್ತೀರಿ? ಮಣ್ಣು ಇಷ್ಟವಾಗುತ್ತದೆಯೇ? ಕೆಲವು ಮಕ್ಕಳಿಗೆ ಮಣ್ಣು ಇಷ್ಟವಾಗುತ್ತದೆ. ಕೆಲವರು ಮಣ್ಣನ್ನು ಸಹ ತಿನ್ನುತ್ತಾರೆ. ಆದರೆ ನೀವು ತಿನ್ನಬೇಡಿ, ಕಾಲನ್ನು ಇಡಬೇಡಿ. ಸಂಕಲ್ಪ ಬರುವುದು ಅರ್ಥಾತ್ ಕಾಲಿಡುವುದು. ಸಂಕಲ್ಪದಲ್ಲಿಯೂ ದೇಹಬಾನ ಬರಬಾರದು. ಯೋಚಿಸಿರಿ, ನೆನಪಿಡಿ, ನಾವು ಎಷ್ಟು ಮುದ್ದಾದ ಮಕ್ಕಳಾಗಿದ್ದೇವೆ. ಯಾರಿಗೆ ಮುದ್ದಾದ ಮಕ್ಕಳಾಗಿದ್ದೇವೆ? ಸತ್ಯಯುಗದಲ್ಲಿಯೂ ಪರಮಾತ್ಮನ ಮುದ್ದು ಮಕ್ಕಳು ಇರುವುದಿಲ್ಲ. ದಿವ್ಯ ಆತ್ಮಗಳ ಮುದ್ದು ಮಕ್ಕಳಾಗಿರುತ್ತೇವೆ. ಆದರೆ ಈ ಸಮಯ ಪರಮಾತ್ಮ ತಂದೆಗೆ ಮುದ್ದು ಮಕ್ಕಳಾಗಿದ್ದೇವೆ. ಮಕ್ಕಳು ಸಾಹಸದ ಕೈಯಿಂದ ಗಿಫ್ಟನ್ನು ಕೊಟ್ಟರು. ಅದಕ್ಕಾಗಿ ಬಾಪ್ ದಾದಾರವರು ಅದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾರೆ. ಧನ್ಯವಾದಗಳು. 4 ಕಡೆಯ ಅತಿ ಭಾಗ್ಯವಂತ ಮಕ್ಕಳು ಯಾರು ಸ್ವಯಂ ಶಿವ ತಂದೆಯ ಜೊತೆ ಶಿವ ಜಯಂತಿಯನ್ನು ಆಚರಿಸುತ್ತಿದ್ದಾರೆ. ಇಂತಹ ಪದಮ ಗುಣವೇನು? ಆದರೆ ಎಷ್ಟೇ ಹೆಚ್ಚು ಹೇಳಿದರೂ ಅದು ಸಹ ಕಡಿಮೆಯಾಗಿದೆ. ಇಂತಹ ಮಹಾನ್ ಭಾಗ್ಯವಂತ ಆತ್ಮರು ಸದಾ ತಂದೆಯ ಆಜ್ಞೆಯ ಮೇಲೆ ನಡೆಯುವರು. ಪ್ರತಿ ಹೆಜ್ಜೆಯನ್ನು ಇಡುವಂತಹ ತಂದೆಯ ಸ್ನೇಹಿ ಮತ್ತು ಸಮೀಪ ಆತ್ಮರಿಗೆ ಸದಾ ಮಾಲೀಕತನದ ಆಸನ ನಿವಾಸಿಯಿಂದ ಭವಿಷ್ಯ ಸಿಂಹಾಸನ ನಿವಾಸಿ ಶ್ರೇಷ್ಠ ಆತ್ಮರಿಗೆ ಸದಾ ತಂದೆಯ ಜೊತೆ ಮೋಜಿನಿಂದ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತಾ ಜೊತೆಯಲ್ಲಿ ನಡೆಯುವಂತಹ ಬಾಪ್ ದಾದಾರವರ ಜೊತೆಗಾರ ಮಕ್ಕಳಿಗೆ ಬಾಪ್ ದಾದಾರವರ ಜನ್ಮದಿನದ ಶುಭಾಶಯಗಳು ಮತ್ತು ನೆನಪು ಪ್ರೀತಿ ಸ್ವೀಕಾರ ಮಾಡಿ. ತಂದೆಯ ಎಲ್ಲ ಮಾಲೀಕರಿಗೆ ನಮಸ್ತೆ. ವರದಾನ: ಬ್ರಾಹ್ಮಣ ಜೀವನದಲ್ಲಿ ಸದಾ ಪರಿಶ್ರಮದಿಂದ ಮುಕ್ತವಾಗಿರುವಂತಹ ಸರ್ವಪ್ರಾಪ್ತಿ ಸಂಪನ್ನ ಭವ. ಈ ಬ್ರಾಹ್ಮಣ ಜೀವನದಲ್ಲಿ ದಾತ, ವಿಧಾತ ಮತ್ತು ವರದಾತ
3 ಸಂಬಂಧಗಳಿಂದ ಇಷ್ಟೂ ಸಂಪನ್ನರಾಗಿ ಬಿಡುವಿರಿ. ಯಾವುದರಿಂದ ಪರಿಶ್ರಮವಿಲ್ಲದೆ ಮೋಜಿನಲ್ಲಿ ಇದ್ದು ಬಿಡುವಿರಿ. ತಂದೆಯನ್ನು ದಾತನ ರೂಪದಲ್ಲಿ ನೆನಪು ಮಾಡಿ, ಆಗ ಆತ್ಮೀಯ ಅಧಿಕಾರಿತನದ ನಶೆ ಇರುವುದು. ಶಿಕ್ಷಕರ ರೂಪದಲ್ಲಿ ನೆನಪು ಮಾಡಿದಾಗ ಈಶ್ವರಿಯ ವಿದ್ಯಾರ್ಥಿಯಾಗಿದ್ದೇನೆ ಈ ಭಾಗ್ಯದ ನಶೆ ಇರುವುದು. ಮತ್ತು ಸದ್ಗುರು ಪ್ರತಿ ಹೆಜ್ಜೆಯಲ್ಲಿ ವರದಾನಗಳಿಂದ ನಡೆಸುತ್ತಿದ್ದಾರೆ. ಪ್ರತಿ ಕರ್ಮದಲ್ಲಿ ಶ್ರೇಷ್ಠ ಮತ ವರದಾತನ ವರದಾನವಿದೆ. ಈ ರೀತಿ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾಗ ಪರಿಶ್ರಮದಿಂದ ಮುಕ್ತರಾಗಿ ಬಿಡುವಿರಿ. ಸ್ಲೋಗನ್: ಬುದ್ಧಿಯ ಹಗುರತೆ ಅಥವಾ ಸೂಕ್ಷ್ಮತೆಯೇ ಎಲ್ಲದಕ್ಕಿಂತ ಸುಂದರ ವ್ಯಕ್ತಿತ್ವವಾಗಿದೆ. ಒಳ್ಳೆಯದು. ಓಂ ಶಾಂತಿ.